ಸಂರಕ್ಷಣಾ ಸಂಸ್ಥೆ ಹಾಗೂ ಚೆನ್ನಮ್ಮ ಮಂಚೇಗೌಡರ ಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಗಣೇಶಗೌಡರ ಸಾರಥ್ಯದಲ್ಲಿ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ, ಯೋಧರು, ಶಿಕ್ಷಕರು, ವಿಕಲಚೇತನ ಕಲಾವಿದರು ಸೇರಿದಂತೆ ಒಟ್ಟು 75 ಸಮಾಜ ಸೇವೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುವವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹಾಗೆ 10ನೇ ತರಗತಿಯಲ್ಲಿ 80% ಮತ್ತು 100 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. 5 ವರ್ಷಗಳ ಹಿಂದೆ ಹುಟ್ಟಾಕ್ದೆ. ನಾನು ಹ್ಯೂಮನ್ ರೈಟ್ಸ್ ಸ್ಟಾರ್ಟ್ ಮಾಡಿ ನಾನು ಅದಕ್ಕೆ ಜಾಯ್ನ್ ಆದಂಥ ವ್ಯಕ್ತಿ 11 ವರ್ಷದ ಹಿಂದೆ. ಏನು ನೊಂದವರ ಧ್ವನಿಯಾಗಿ ಕೆಲಸ ಮಾಡಬೇಕು, ನಾನು ಕಷ್ಟ ಸುಖಗಳಿಗೆ ಸ್ಪಂದನೆಯನ್ನು ಕೊಡಬೇಕು. ಎಷ್ಟೋ ಜನ ತುಂಬ ಒಂದು ಕಷ್ಟದಲ್ಲಿ ಬರುವಂಥವ್ರ ಜೊತೆಗೆ ಏನಾಗ್ತದೆ, ಇವತ್ತು ಎಷ್ಟೋ ಅಧಿಕಾರಿಗಳು ಹಲವಾರು ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು, ಸರಿಯಾದ ರೀತಿಯಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ, ಸರಿಯಾದ ರೀತಿ ಅವ್ರನ್ನ ನಡೆಸ್ಕೊಳ್ಳಲ್ಲ ತುಂಬ ನಮ್ಮ ಸಾರ್ವಜನಿಕರನ್ನ. ಆದರೆ ನಾವು ಸಂಸ್ಥೆ ಅಡಿಯಲ್ಲಿ ಹಲವಾರು ನೂರಾರು ಜನಗಳಿಗೆ ಒಂದು ವ್ಯವಸ್ಥಿತವಾಗಿ ಪ್ರಾಮಾಣಿಕವಾಗಿ ಮಾಡಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜೊತೆಗೆ 5 ವರ್ಷಗಳ ಹಿಂದೆ ಈ ವರ್ಷಕ್ಕೆ 2 ಕಾರ್ಯಕ್ರಮನ ಮಾಡ್ತೀನಿ. ಇದೇ ರೀತಿ ಪ್ರಶಸ್ತಿ ಕೊಡುವಂಥದ್ದೇ ಇರ್ಬೋದು, ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂಥದ್ದೇ ಇರ್ಬೋದು, ಅವ್ರಿಗೆ ಸೀರೆ ವಿತರಣೆ ಇರ್ಬೋದು, ಬಡ ಕುಟುಂಬದವ್ರಿಗೆ ಅಕ್ಕಿ ವಿತರಣೆ ಕೊಡುವಂಥದ್ದು ಇರ್ಬೋದು, ಇನ್ನೂ 10 ವಿಷಯಗಳನ್ನು ಮಾಡ್ತಾ ನಾನು ಹಿಂಗೆ ನನ್ನ ಇಡೀ ರಾಜ್ಯದಲ್ಲಿ ನನ್ನ ಏನೋ ಹೇಳ್ತಾರಲ್ಲ, ಅದು ಸಾಮ್ರಾಜ್ಯವನ್ನು ಕಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಪ ಸ್ವಲ್ಪಕ್ಕೆ ಅದು ನನಗೆ ಇವತ್ತು ಖುಷಿ ಆಗ್ತಾ ಇದೆ. ಇವತ್ತು ನೀವೇ ಕಣ್ಣಾರ ನೋಡಿದ್ರಿ ಏನು ನಡೀತಾ ಇದೆ ಇವತ್ತು ಅಂತ, ಎಲ್ಲರೂ ನೋಡಿದ್ದೀರಾ. ಹಂಗಾಗಿ ನನ್ನದು ಏನೂ ಇಲ್ಲ, ನಾನು ಒಬ್ಬ ಬಡ ಕುಟುಂಬದಿಂದ ಬಂದಿರೋಂಥವನು. ಜೊತೆಗೆ ಇನ್ನೂ ಒಂದು ನನ್ನ ಸತ್ಯವನ್ನು ಹೇಳ್ತೀನಿ. ಬೆಳಿಗ್ಗೆ ಎದ್ದು ನಾನು 23 ವರ್ಷಗಳಿಂದ ಮನೆಗೆ ಹೋಗಿ ಕಾರ್ ತೊಳಿತೀನಿ. ಯಾಕಂದರೆ ನಾನು ಇದನ್ನು ಹೇಳಲೇಬೇಕು ಮೀಡಿಯಾ ಮುಂದೆ ಅಂತ ನಾನು ಇವತ್ತು ಇದ್ದೀನಿ. ಆ ಕಷ್ಟಪಟ್ಟು ಜೀವನ ಮಾಡಿ ನನಗೆ ಗೊತ್ತು ಒಬ್ಬ ಮನುಷ್ಯನ ಕಷ್ಟ ಏನು, ಯಾವ ರೀತಿ ಸ್ಪಂದನೆಯನ್ನು ಮಾಡಬೇಕು. ನಾವು ಜನಸೇವೆ ಮಾಡಬೇಕಾದ್ರೆ ಯಾರನ್ನಾರ ಕೇಳಿ, ಇಡೀ ನನಗೇನು ಇಲ್ಲ, ಯಾರು ಒಂದು ವಿಶ್ವಾಸಕ್ಕೆ ಬಂದಿರೋರೆ ಹೊರತು ಬೇರೆ ರೀತಿಯಲ್ಲಿ ಯಾರೂ ಬಂದಿಲ್ಲ. ಕೊಟ್ಟು ನನ್ನ ಜೊತೆ ನಿಂತಿದ್ದಾರೆ, ಹಲವಾರು ಜಿಲ್ಲೆಗಳಿಂದ ಬಂದು ನನ್ನ ಜೊತೆ ನಿಂತಿದ್ದಾರೆ. ಇನ್ನು ಹೆಚ್ಚೆಚ್ಚಾಗಿ ನೋಡಿ, ಇಂಥ ನಮ್ಮ ಡಾಕ್ಟರ್ ಗಿರೀಶ್ ಅವರು ಎಲ್ಲರೂ ತುಂಬ ಜನ ಸಹಕಾರವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸರ್ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಮಗೆ ನಿಮ್ಮ ಬೆಂಬಲವನ್ನು ನಾವು ಸದಾ